ಬಬಲಾದಿ ಸದಾಶಿವ ಮುತ್ಯ ಒಂದು ಹಳ್ಳಿಗೆ ಹೋಗಿದ್ದ ಬಿಜಾಪುರ ಜಿಲ್ಲೆಯೊಳಗೆ. ಮ್ಯಾಗ ಮ್ಯಾಳಗಿ ಹತ್ತಿದ್ದ. ಅವಾಗೆಲ್ಲ ಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರೆ ಒಂದಕ್ಕೆ ಹೋಗ್ಬೇಕಾದ್ರೆ ಮ್ಯಾಳಗಿ ಮ್ಯಾಗ ಹತ್ತಿದ್ರು, ಜಂತಿ ಮನಿ ಮ್ಯಾಗ. ಸದಾಶಿವ ಮುತ್ಯ ಮ್ಯಾಗ ಹತ್ತಿದಾಗ ಒಬ್ಬ ಹೆಣ್ಮಗಳು ತೆಳಗ ಹಚ್ಚಿರ್ತಕ್ಕಂಥ ಏನಿಯನ್ನ ನುಚ್ಚುಣಿಕೆಯನ್ನು ತೆಗೆದು ಹಿಡ್ಕೊಂಡು ನಿಂದಿರ್ತಾಳ. ತಾಯಿ ಯಾಕೆ ತೆಗದಿ ಅಂತಂದಾಗ ಹೆಣ್ಮಗಳು ಹೇಳ್ತಾಳ, ಯಪ್ಪ ಮದುವೆಯಾಗಿ 8 ವರ್ಷ ಆಗ್ಯದ, ಮಕ್ಕಳಿಲ್ಲ, ಬಂಜೆ ಅಂತೇಳಿ ಎಲ್ಲಾರು ಟೀಕಾ ಮಾಡ್ಲಿಕ್ಕತ್ತಾರ. ನೀ ಮಕ್ಕಳ ಕೊಡ್ತೀನಂದ್ರೆ ಏನೇ ಹಸ್ತೀನಿ ನುಚ್ಚುಣಿಕೆ ಹಸ್ತೀನಿ ಎಲ್ಲರೂ ಹಚ್ಚಂಗಿಲ್ಲ ಅಂತ ಹೇಳಿದ್ರು. ನೀ ಬೇಕಾದ್ರೆ ಶಾಪ್ ಕೊಡ್ತಿದ್ರು ಕೂಡ ಅಂತ ಹೇಳಿದ್ರು ತಾಯಿ. ಅವಾಗ ಸದಾಶಿವ ಮುತ್ಯ ಅಂತಾನ ತಾಯಿ, ನೀ ತಾಯಿ ಸ್ವರೂಪದಿ, ನಿನಗ್ಯಾಕೆ ಶಾಪ್ ಕೊಡ್ಲಿ, ನುಚ್ಚುಣಿಕೆ ಹಚ್ಚು. ಈ ಊರಾಗ ಮುಂದಿನ ವರ್ಷ ತೇರ್ ಎಳೆಯುವ ಸಂದರ್ಭಕ್ಕೆ ಬರೋದ್ರ ಗಂಡ ಮಗನ್ ತಗೊಂಡು ಬರ್ತಿ, ಹೋಗ್ತಾ ಇದು ಸದಾಶಿವನ ವಾಣಿ ಆಗೈತೆ. ಹರಿವ ಹಾವಿನ ಗಂಡ, ಹುರಿವ ಕಿಚ್ಚಿನ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿ ಮಾಯಿಯ ಗಂಡ, ಹಂಡ